ಮೆನ್ ಇನ್ ಬ್ಲ್ಯಾಕ್ 3 ಇದು ಈ ಫ್ರಾಂಚೈಸಿಯ ಕೊನೆಯ ಚಿತ್ರವಾಗಿದ್ದು, ಇದರ ಜೊತೆಗೆ ಏಜೆಂಟ್ ಕೆ ಮತ್ತು ಜೆ ರ ಕತೆಗೆ ಒಂದು ಸುಂದರವಾದ ಅಂತ್ಯ ಸಿಗುತ್ತೆ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ್ ಚಾನಲ್ಗೆ ಸ್ವಾಗತ. ಒಂದು ಜೈಲಿನಲ್ಲಿ ಒಬ್ಬ ಹುಡುಗಿ ಕೇಕ್ ಜೊತೆಗೆ ಯಾರನ್ನೋ ಭೇಟಿಯಾಗಲು ಬರುತ್ತಾಳೆ. ಅಲ್ಲಿನ ಗಾರ್ಡ್ಗಳು ಕೇಕ್ ಚೆಕ್ ಮಾಡಿ ಆಕೆಗೆ ಬಾರಿಸ್ ಎಂಬ ಕೈದಿ ಬಳಿ ಕರೆದೊಯ್ದಾಗ ಅಲ್ಲಿ ನಮಗೆ ಆ ಹುಡುಗಿ ಬಾರಿಸ್ ನ ಆನ್ಲೈನ್ ಗರ್ಲ್ ಫ್ರೆಂಡ್ ಆಗಿದ್ದು, ಆಕೆ ಆ ಕೇಕ್ ಜೊತೆ ಒಂದು ಹುಳವನ್ನು ಜೊತೆಗೆ ತಂದಿರ್ತಾಳೆ. ಆ ಹುಳ ಬಾರಿಸ್ ಏಲಿಯನ್ ದೇಹದ ಭಾಗವಾಗಿದ್ದು, ಅದು ಅಲ್ಲಿದ್ದ ಎಲ್ಲಾ ಗಾರ್ಡ್ ಗಳನ್ನ ಕೊಂದು ಬಾರಿಸ್ ನನ್ನು ರಿಲೀಸ್ ಮಾಡಿ ಅಲ್ಲಿಂದ ಮೇನ್ ಡೋರ್ ಹತ್ರ ಅವರು ಬಂದು ಅಲ್ಲಿ ಉಳಿದ ಗಾರ್ಡ್ ಗಳು ಬಂದಾಗ ಬಾರಿಸ್ ಒಂದು ಸ್ಪೇಸ್ ಗನ್ ಮೂಲಕ ಆ ಜೈಲಿನ ಗೋಡೆ ಒಡೆದಾಗ ಎಲ್ಲರೂ ಗಾಳಿಯಲ್ಲಿ ಹಾರೋಗುತ್ತಾರೆ. ಬಾರಿಸ್ ತನ್ನ ಗರ್ಲ್ ಫ್ರೆಂಡ್ ಅನ್ನು ಕೂಡ ಹೋಗುವುದಕ್ಕೆ ಬಿಡುತ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಅದು ಚಂದ್ರನ ಮೇಲಿದ್ದ ಜೈಲು ಅಂತ. ಬಾರಿಸ್ ಆ ಜೈಲಿನಿಂದ ಹೊರಬಂದು ಏಜೆಂಟ್ ಕೆ, ನಾನು ಇತಿಹಾಸ ತಿದ್ದೋಕೆ ಬರುತ್ತಿದ್ದೇನೆ ಅಂತ ಹೇಳುತ್ತಾನೆ. ಇತ್ತ ಏಜೆಂಟ್ ಕೆ ಮತ್ತು ಜೆ ತಮ್ಮ ಕೆಲಸದಲ್ಲಿ ಮುಂದುವರಿಯುತ್ತಿದ್ದು, ಆಗ ಕೆ ಹೆಡ್ ಏಜೆಂಟ್ ಝಡ್ ಶ್ರದ್ಧಾಂಜಲಿಗೆ ಒಂದು ಅಂತಿಮ ವಿದಾಯ ಪತ್ರ ಬರೆದಿದ್ದೀನಿ, ಅದನ್ನು ಕೇಳಿ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿ ಅಲ್ಲಿಂದ ಅವರಿಬ್ಬರು ಹೋಗುತ್ತಾರೆ. ಮರುದಿನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಜೆ ಕೆ ಯ ಭಾಷಣಕ್ಕೋಸ್ಕರ ಎಕ್ಸೈಟ್ ಆಗಿರ್ತಾನೆ. ಯಾಕೆ ಅಂದ್ರೆ ಕೆ ಇದುವರೆಗೂ ಯಾರ ಜೊತೆನೂ ಸರಿಯಾಗಿ ಮಾತೇ ಆಡುತ್ತಿರಲಿಲ್ಲ. ಅವನೊಬ್ಬ ಇಂಟ್ರೋವರ್ಟ್ ವ್ಯಕ್ತಿ ಆಗಿರ್ತಾನೆ. ಕೆ ಯು ಭಾಷಣಕ್ಕೆ ಬಂದು ಎರಡೇ ಮಾತಿನಲ್ಲಿ ತನ್ನ ಮಾತು ಮುಗಿಸುತ್ತಾನೆ. ಇದನ್ನ ಜೆ ನೋಡಿ ಕನ್ಫ್ಯೂಸ್ ಆಗುತ್ತಾನೆ. ದಾರಿಯಲ್ಲಿ ಬರುವಾಗ ಜೆ ಒಂದು ವೇಳೆ ನಾನು ಬೇಗ ಸತ್ತರೆ ಆ ಭಾಷಣ ಒಂಚೂರು ದೊಡ್ಡದಿರಲಿ ಅಂತ ಕೆಯ ಕಾಲೆಳೆಯುತ್ತಾನೆ. ಅದೇ ಸಮಯ ಅವರಿಗೊಂದು ಕೇಸ್ ಬರುತ್ತೆ. ಇತ್ತ ಹಳೆಯ ಪಾಟ್ನ ಲೆಜೆಂಡರಿ ಗನ್ ಡೀಲರ್ ನ ಮಗ ಈಗ ಆ ಶಾಪ್ ನೋಡ್ಕೋತಿದ್ದು ಅಲ್ಲಿಗೆ ಬಾರಿಸ್ ಬರುತ್ತಾನೆ. ಬಂದು ಟೈಮ್ ಟ್ರಾವೆಲ್ ಮಾಡೋ ಮಷೀನ್ ಕೇಳುತ್ತಾನೆ. ಅದನ್ನ ಬಳಸಿ ತನ್ನ ಕೈ ಕಟ್ ಮಾಡಿದವನಿಗೆ ಪಾಸ್ಟ್ ನಲ್ಲಿ ಹೋಗಿ ಕೊಲ್ಲೋದು ಅವನ ಪ್ಲಾನ್ ಆಗಿರುತ್ತೆ. ಇಲ್ಲಿ ಕೆ ಮತ್ತು ಜೆ ಒಂದು ಹೋಟೆಲ್ಗೆ ಬಂದು ಅಲ್ಲಿ ಇಲ್ಲಿಗಲ್ ಆಗಿ ಏಲಿಯನ್ ಗಳನ್ನ ಊಟದ ರೀತಿ ಮಾರುತ್ತಿದ್ದ ಏಲಿಯನ್ ಗೆ ವಿಚಾರಣೆ ಮಾಡಿದಾಗ ಅಲ್ಲಿಗೆ ಬಾರಿಸ್ ಏಲಿಯನ್ ರಾತ್ರಿ ಊಟಕ್ಕೆ ಬರುತ್ತಿದ್ದಾನೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅವರು ಆತನಿಗೆ ವೇಟ್ ಮಾಡುತ್ತಿರುವಾಗ ಜೆ ಮಾತಿನಲ್ಲಿ ತನ್ನ ತಂದೆಯ ಬಗ್ಗೆ ಹಗುರವಾಗಿ ಮಾತನಾಡಿದಾಗ ಕೆಗೆ ಸಿಟ್ಟು ಬಂದು ನಿನ್ನ ತಂದೆಯ ಬಗ್ಗೆ ಹಾಗೆ ಮಾತನಾಡಬೇಡ ಅಂದಾಗ ನನಗೆ ಏನು ಅನ್ನಿಸ್ತಿಲ್ಲ ಅಂತಾನೆ. ಅದೇ ಸಮಯ ಹೋಟೆಲ್ ನಲ್ಲಿ ಜನರ ಚಟುವಟಿಕೆಗಳನ್ನ ನೋಡಿ ಕೆಗೆ ಅನುಮಾನ ಬಂದು ಅಲ್ಲಿ ಸಣ್ಣ ಫೈಟ್ ಆಗುತ್ತೆ. ಇದರ ನಡುವೆ ಜೆಗೆ ಒಂದು ದೊಡ್ಡ ಏಲಿಯನ್ ಮೀನು ತಗುಲಿದ್ದು ಅದರ ಗಂಟಲಿನ ಆರ್ಗನ್ ಕಿತ್ತು ಹಾಕಿ ಅದನ್ನು ಸಾಯಿಸುತ್ತಾನೆ. ಇತ್ತ ಕೆ ಬಾರಿಸ್ ನ ಹುಡುಕಿಕೊಂಡು ಮಾಡಿ ಮೇಲೆ ಬಂದಾಗ ಅಲ್ಲಿ ಬಾರಿಸ್ ನನ್ನು ನೋಡಿ ನಾನು ಕಿತ್ತಾಕಿದ್ದ ಕೈ ಹೇಗಿದೆ ಅಂತ ಕಿಂಡಲ್ ಮಾಡಿದಾಗ ಬಾರಿಸ್ ಅಟ್ಯಾಕ್ ಮಾಡುತ್ತಾನೆ. ಅದೇ ಸಮಯ ಜೆ ಕೂಡ ಅಲ್ಲಿಗೆ ಬಂದು ಇಬ್ಬರು ಅವನ ಅಟ್ಯಾಕ್ ನಿಂದ ತಪ್ಪಿಸಿಕೊಳ್ಳುತ್ತಾ ಮಾಡಿ ಮೇಲಿಂದ ಕೆಳಗೆ ಬೀಳುತ್ತಾರೆ. ಆಗ ಬಾರಿಸ್ ಮೇಲಿಂದ ಕೆಗೆ ನೀನು ಯಾವಾಗಲೂ ಸತ್ತೋಗಿದ್ಯಾ ಅಂತ ಹೇಳ್ತಾನೆ. ಅವನ ಮಾತಿನ ಅರ್ಥ ಕೆಗೆ ಗೊತ್ತಾಗುತ್ತೆ. ಅದೇ ಹೋಟೆಲ್ ನಲ್ಲಿ ಜೆಗೆ ಕೆ ನಾನು ಬಾರಿಸ್ ನನ್ನು ಆಗಲೇ ಕೊಂದಾಕಬೇಕಿತ್ತು ಅಂತ ಅಂದಾಗ ಜೆ ಅದರಲ್ಲೇನಿದೆ ಇವಾಗ ಕೊಂದಾಕೋಣ ಅಂತ ಹೇಳಿದಾಗ ಕೆ ಸಿಟ್ಟಿನಲ್ಲಿ ನಿನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನೀನು ಇದರಲ್ಲಿ ತಲೆ ಹಾಕಬೇಡ, ನಿನಗೆ 2 ವಾರ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಜೆಗೂ ಕೂಡ ಸಿಟ್ಟು ಬಂದು ಅವನು MIB ಆಫೀಸ್ಗೆ ಬಂದು ಕಂಪ್ಯೂಟರ್ ನಲ್ಲಿ ಬಾರಿಸ್ ನ ಫೈಲ್ ಗಳನ್ನು ಹುಡುಕುತ್ತಾನೆ. ಅಲ್ಲಿ ಅವನಿಗೆ ಬಾರಿಸ್ ಒಬ್ಬ ಬೌಗ್ಲೋಡೈಟ್ ಏಲಿಯನ್ ಜನಾಂಗದ ಕೊನೆಯ ಏಲಿಯನ್ ಆಗಿದ್ದು, ಈ ಜನಾಂಗ ದಾರಿಯಲ್ಲಿ ಸಿಕ್ಕ ಪ್ರತಿಯೊಂದು ಪ್ಲಾನೆಟ್ ವಶಪಡಿಸಿಕೊಂಡು ಅವರನ್ನು ಕೊಲ್ಲುತ್ತಾ ಹೋಗುತ್ತಾರೆ. ಬಾರಿಸ್ ಕೂಡ ಒಬ್ಬ ಹಂತಕನಾಗಿದ್ದು ಜುಲೈ 15, 1969 ದಿನದಂದು ಕೋನಿ ಐಲ್ಯಾಂಡ್, ನ್ಯೂಯಾರ್ಕ್, ರೋಮನ್ ಬಂಜಾರ ಮತ್ತು ದಿ ಫ್ಯಾಕ್ಟರಿ 2 ಕೊಲೆ ಆರೋಪದ ಮೇರೆಗೆ ಶಿಕ್ಷೆಯಾಗಿದ್ದು, ಏಜೆಂಟ್ ಕೆ ಆತನನ್ನು ಕೇಪ್ ಕೆನಾವೆರಲ್, ಫ್ಲೋರಿಡಾ ಎಂಬಲ್ಲಿ ಜುಲೈ 16, 1969 ಬಂಧಿಸುತ್ತಾನೆ. ಈ ಸಾಹಸಕ್ಕೆ ಕೆ ಯನ್ನು ಸರ್ಕಾರದಿಂದ ಸನ್ಮಾನಿಸಲಾಯಿತು ಮತ್ತು ಆರ್ಕ್ ನೆಟ್ ಡಿಫೆನ್ಸ್ ಸಿಸ್ಟಮ್ ಕೊಡಲಾಯಿತು. ಅದರ ಸಹಾಯದಿಂದ ಭೂಮಿಯನ್ನು ಬೌಗ್ಲೋಡೈಟ್ ಏಲಿಯನ್ ಜನಾಂಗದ ಆಕ್ರಮಣದಿಂದ ತಪ್ಪಿಸಲಾಯಿತು ಮತ್ತು ಬೌಗ್ಲೋಡೈಟ್ ಏಲಿಯನ್ ಜನಾಂಗ ಸ್ಪೇಸಿನಲ್ಲೇ ನಾಶವಾಗಿ ಹೋಯಿತು ಅಂತ ಕಂಪ್ಯೂಟರ್ ಹೇಳುತ್ತೆ. ಜೆ ಇನ್ನೂ ಡೀಟೇಲ್ ಕೇಳಿದಾಗ ಕಂಪ್ಯೂಟರ್ ಅನುಮತಿ ಇಲ್ಲ ಅನ್ನುತ್ತೆ. ಇದೇ ಸಮಯ ಹೆಡ್ ಏಜೆಂಟ್ ಓ ಜೆಗೆ ಕರೆದು ಆ ಫೈಲ್ ಗಳನ್ನ ಯಾಕೆ ಹುಡುಕುತ್ತಿದ್ದೀಯಾ ಅಂತ ಕೇಳಿದಾಗ ಬಾರಿಸ್ ಮತ್ತು ಜೆ ನಡುವೆ ಏನಾಗಿತ್ತು
ಅಂತ ಕೇಳ್ತಾನೆ. ಆಗ ಓ ಕೆಲವು ಪ್ರಶ್ನೆಗಳನ್ನ ಕೇಳದೆ ಇದ್ದರೆ ಚೆನ್ನಾಗಿರುತ್ತೆ, ಕೆ ಯನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಅಂತ ಹೇಳುತ್ತಾಳೆ. ಅದೇ ರಾತ್ರಿ ಕೆ ಜೆಗೆ ಕಾಲ್ ಮಾಡಿ, ನಾನು ಪಶ್ಚಾತ್ತಾಪದಲ್ಲಿದ್ದೀನಿ, ನಾನು ಕೇವಲ ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಮಾತ್ರ ಹೇಳುತ್ತೇನೆ ಅಂದಾಗ ಜೆ MIB ಆಫೀಸಿನಲ್ಲಿ ಇನ್ನೂ ರಹಸ್ಯಗಳು ಅಡಗಿದೆಯಾ ಅಂತ ಕೇಳಿದಾಗ ಕೆ ಕಾಲ್ ಕಟ್ ಮಾಡಿ ತನ್ನ ದೊಡ್ಡ ಗನ್ ಹಿಡಿದು ಕಾಯುತ್ತಾ ಕುಂತಾಗ ತನ್ನೊಳಗೆ ತಾನೇ ಮಾಯವಾಗುತ್ತಾನೆ ಮತ್ತು ಅವನ ಮನೆ ಕೂಡ ಬದಲಾಗುತ್ತೆ. ಅಲ್ಲಿ ಬೇರೆ ಯಾರೋ ಬಂದು ಬಿಡುತ್ತಾರೆ. ಇತ್ತ ಜೆಗೂ ಒಂದು ಝಟಕ ರೀತಿ ಹೊಡೆದಂತಾಗುತ್ತೆ. ಮರುದಿನ ಜೆ ಕೆ ಯ ಅಪಾರ್ಟ್ಮೆಂಟ್ ಗೆ ಬಂದಾಗ ಅಲ್ಲಿ ಬೇರೆ ಫ್ಯಾಮಿಲಿ ವಾಸವಾಗಿರುತ್ತೆ. ಸರಿ ಎಂದು ಜೆ ಆಫೀಸ್ಗೆ ಬಂದಾಗ ಯಾರೋ ಗೊತ್ತಿಲ್ಲದ ವ್ಯಕ್ತಿ ಅವನ ಜೊತೆ ಆತ್ಮೀಯವಾಗಿ ಮಾತನಾಡುತ್ತಾನೆ. ಇದನ್ನ ನೋಡಿ ಆಫೀಸ್ ಸ್ಟಾಫ್ ಗೆ ಕೇಳಿದಾಗ ಅವನು ನಿನ್ನ ಪಾರ್ಟ್ನರ್ ಅಂತ ಹೇಳಿದಾಗ ಜೆಗೆ ಎಲ್ಲರೂ ಸೇರಿ ನಾಟಕ ಮಾಡುತ್ತಿದ್ದಾರೆ ಅಂತ ತಿಳಿದು ಕೆ ಹೊರಗೆ ಬಾ, ಸಾಕು ಈ ನಾಟಕ ಅಂತ ಜೋರಾಗಿ ಒದರಲು ಆರಂಭಿಸಿದಾಗ ಓ ಬಂದು ಯಾರು ಆ ಕೆ, ನಿನಗೆ ಅವನು ಏನಾಗಬೇಕು ಅಂತ ಕೇಳಿದಾಗ ಜೆ ಅವನು ನನ್ನ ಪಾರ್ಟ್ನರ್ ಅಂತ ಹೇಳುತ್ತಾನೆ. ಓ ಕೆ ಯ ಮೂರ್ತಿ ಬಳಿ ಕರೆದೊಯ್ದು ಕೆ 1969ರಲ್ಲಿ ಸತ್ತೋದ ಅಂತಾಳೆ. ಆದರೆ ಜೆ ನಾವು ನಿನ್ನೆ ತಾನೇ ಮಾತನಾಡಿದ್ದೇವೆ ಅಂತ ಹೇಳಿ ಮಿಲ್ಕ್ ಶೇಕ್ ಕುಡಿಯುತ್ತಿರುವಾಗ ಓ ನಿನಗೆ ತಲೆ ನೋಯಿಸ್ತಾ ಇದೆಯಾ, ಮಿಲ್ಕ್ ಶೇಕ್ ಕುಡಿಯೋ ತಲೆಬಾಗುತ್ತಿದೆಯಾ ಅಂತ ಕೇಳಿದಾಗ ಜೆ ಹೌದು ಅನ್ನುತ್ತಾನೆ. ಆಗ ಓ ಇದು ಟೈಮ್ ಟ್ರಾವೆಲ್ ನ ಸೈಡ್ ಎಫೆಕ್ಟ್ ಎಂದಾಗ ಜೆ ನಾನು ಈ ಆಫೀಸ್ ನಲ್ಲಿ ದೊಡ್ಡ ಅಧಿಕಾರಿ, ಈ ರಹಸ್ಯ ನನಗೇಕೆ ಗೊತ್ತಿಲ್ಲ ಅಂದಾಗ ಇದು ಕೇವಲ ದೊಡ್ಡ ಅಧಿಕಾರಿಗಳಿಗೆ ಅಷ್ಟೇ ಗೊತ್ತಿರುವ ರಹಸ್ಯ ಅಂತ ಹೇಳುತ್ತಿರುವಾಗ ಬೋಗ್ಲೋಡೈಟ್ ಏಲಿಯನ್ ಜನಾಂಗ ಭೂಮಿ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಸೈರನ್ ಹೊಡೆದುಕೊಂಡಾಗ ಜೆ ಆ ಜನಾಂಗ ಆಗಲೇ ನಾಶವಾಗಿತ್ತಲ್ಲ ಅಂತಾನೆ. ಓಗೆ ಆರ್ಕ್ ನೆಟ್ ಡಿಫೆನ್ಸ್ ಸಿಸ್ಟಮ್ ಆನ್ ಮಾಡಿ ಅಂತ ಹೇಳಿದಾಗ ಓಗೆ ಅದು ಕೂಡ ಗೊತ್ತಿರುವುದಿಲ್ಲ. ಆಗ ಜೆಗೆ ಮತ್ತೆ ನಮಗೆ ಬಾರಿಸ್ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗಿ ಕೇನ ಕೊಂದು ಆ ಆರ್ಕ್ ನೆಟ್ ಡಿಫೆನ್ಸ್ ಸಿಸ್ಟಮ್ ಭೂಮಿಗೆ ಸಿಗದಂತೆ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಜೆ ಗನ್ ಡೀಲರ್ ಮಗನ ಬಳಿ ಬಂದು ಕೇಳಿದಾಗ ಅಲ್ಲಿ ಬಾರಿಸ್ ಟೈಮ್ ಟ್ರಾವೆಲ್ ಡಿವೈಸ್ ಬಳಸಿ ಹಿಂದೆ ಹೋಗಿದ್ದು ಕನ್ಫರ್ಮ್ ಆಗುತ್ತೆ. ಆಗ ಜೆ ಕೂಡ ಇನ್ನೊಂದು ಡಿವೈಸ್ ಬಳಸಿ ಬಾರಿಸ್ ಗಿಂತ ಒಂದು ದಿನ ಹಿಂದೆ ಹೋಗಿ ಬಾರಿಸ್ ನನ್ನು ಕೊಂದಾಕುತ್ತೇನೆ ಅಂತ ಆ ಡಿವೈಸ್ ಜೊತೆ ಬಿಲ್ಡಿಂಗ್ ಏರಿ ಆ ಡಿವೈಸ್ ಆನ್ ಆಗಬೇಕಂದರೆ ಮೇಲಿಂದ ಬೀಳಬೇಕು ಅಂತ ಶಾಪ್ ಓನರ್ ಹೇಳಿ ಅವನಿಗೆ ಕೆ ಮೇಲೆ ಇರುವ ಪ್ರೀತಿ ನೋಡಿ ನೀನು ನಿಜವಾದ ಸ್ನೇಹಿತ ಅಂತ ಹೇಳಿದಾಗ ಜೆ ನನಗೊಬ್ಬನಿಗೆ ಯಾಕೆ ಕೆ ನೆನಪಿದ್ದಾನೆ ಅಂದಾಗ ಶಾಪ್ ಓನರ್ ಎಕ್ಸೈಟ್ ನಲ್ಲಿ ಓ ಆ ಘಟನೆ ನಡೆಯುತ್ತಿರುವಾಗ ನೀನು ಅಲ್ಲೇ ಇದ್ದೀಯಾ, ವಾಪಸ್ ಬಂದು ಎಲ್ಲಾ ವಿವರಗಳನ್ನು ಹೇಳು ಅಂತ ಹೇಳುವಷ್ಟರಲ್ಲಿ ಬೋಗ್ಲೋಡೈಟ್ ಏಲಿಯನ್ ಜನಾಂಗದವರು ಭೂಮಿ ಮೇಲೆ ಅಟ್ಯಾಕ್ ಮಾಡಿ ಬಿಡುತ್ತಾರೆ. ಜೆ ಮೇಲಿಂದ ಹಾರಿ ಮಷೀನ್ ಆನ್ ಮಾಡಿ ಬೇರೆ ಬೇರೆ ಕಾಲಘಟ್ಟಗಳನ್ನು ದಾಟಿ ಜುಲೈ 15, 1969ಕ್ಕೆ ಅದೇ ಬಿಲ್ಡಿಂಗ್ ಮೇಲೆ ನಿಂತಿರುತ್ತಾನೆ. ಬಿಲ್ಡಿಂಗ್ ಕೆಳಗಿಳಿದು ಬಂದಾಗ ಎಲ್ಲರೂ ಹಳೆಯ ಬಟ್ಟೆಗಳಲ್ಲಿ ಮತ್ತು ಹಳೆಯ ಕಾರುಗಳು ಮತ್ತು ಹಳೆಯ ಶೈಲಿಗಳನ್ನು ನೋಡಿ ಇದು 1969 ಅಂತ ತಿಳಿದುಕೊಳ್ಳುತ್ತಾನೆ. ಅಲ್ಲೇ ಒಂದು ಕಾರು ಕದ್ದು ಕೋನಿ ಐಲ್ಯಾಂಡ್ ಗೆ ಹೋಗುತ್ತಿರುವಾಗ ಪೊಲೀಸರು ಅವನನ್ನು ತಡೆದು ಕರಿಯನ ಬಳಿ ಕಾರು ಹೇಗೆ ಬಂತು ಅಂತ ವಿಚಾರಿಸುವ ವೇಳೆ ಅವರಿಂದ ನ್ಯೂರೋಲೈಸರ್ ಬಟನ್ ಒತ್ತುವ ಹಾಗೆ ಜೆ ಮಾಡಿ ಈ ಭೇದ ಭಾವ ಬಿಡಿ, ನನ್ನ ಕೆಲಸ ಮುಗಿದ ಮೇಲೆ ಇದನ್ನ ಹಿಂತಿರುಗಿಸುವೆ ಅಂತ ಹೇಳಿ ಹೋಗುತ್ತಾನೆ. ಅವನು ಹೋಗುವ ಸ್ವಲ್ಪದರಲ್ಲೇ ಬೋರಿಸ್ ಆ ರೋಮನ್ ಬಂಜಾರನನ್ನು ಕೊಂದು ಹಾಕಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಿರುವ ಸಮಯ ಜೆ ಅವನನ್ನು ನೋಡಿ ಇನ್ನೇನು ಅವನನ್ನು ಹೊಡಿಬೇಕು. ಅಷ್ಟರಲ್ಲಿ ಯುವಕ ಕೆ ಅಲ್ಲಿಗೆ ಬಂದು ಜೆಗೆ ಶಾಕ್ ಕೊಟ್ಟು MIB ಆಫೀಸ್ಗೆ ಕರೆದುಕೊಂಡು ಬರುತ್ತಾನೆ. ಜೆ ಎದ್ದಾಗ ಎದುರಿಗೆ ಯುವಕ ಕೆ ಇದ್ದದ್ದನ್ನು ನೋಡಿ ಕೆ ಅವನ ಗ್ಯಾಜೆಟ್ ಗಳನ್ನ ಅವನ ಮುಂದಿಟ್ಟು ಯಾರು ನೀನು ಅಂತ ಕೇಳಿದಾಗ ಜೆ ನಾನು ಸಾಮಾನ್ಯ ಮನುಷ್ಯ, ಅಲ್ಲಿ ನನ್ನ ಹುಡುಗಿಗಾಗಿ ಕಾಯುತ್ತಿದ್ದೆ ಅಂದಾಗ ಅಲ್ಲಿಗೆ ಯುವತಿ ಏಜೆಂಟ್ ಓ ಬರುತ್ತಾಳೆ. ಜೆ ಆಕೆಯನ್ನು ಗುರುತು ಹಿಡಿಯುತ್ತಾನೆ. ಆಗ ಕೆ ನೀನು ಬಹಳಷ್ಟು ತಿಳಿದುಕೊಂಡಿದ್ದೀಯಾ ಅಂತ ಹೇಳಿದಾಗ ಅಲ್ಲಿಗೆ ಬಾಸ್ ಬಂದು ಇವನಿಗೆ ನ್ಯೂರೋಲೈಸರ್ ಉಪಯೋಗಿಸಿ ಅಂತ ಹೇಳಿ ಕೆ ಜೆ ಯನ್ನು ಮಷೀನ್ ಒಳಗೆ ಹಾಕುತ್ತಿರುವಾಗ ಜೆ ನಿನಗೆ ಈ ಕೇಸ್ ನಲ್ಲಿ ಸಹಾಯ ಮಾಡ್ತೀನಿ ಅಂದಾಗ ಕೆ ಮಷೀನ್ ಆನ್ ಮಾಡುತ್ತಾನೆ. ಆಗ ಜೆ ನಿನಗೆ ಬಾರಿಸ್ ಸಿಕ್ಕ
ಸಿಕ್ಕಾಗ ಅವನಿಗೆ ಕೊಂದಾಕು, ಅರೆಸ್ಟ್ ಮಾಡಬೇಡ ಅಂತ ಹೇಳಿದಾಗ ಕೆ ಮಷೀನ್ ಆಫ್ ಮಾಡಿ ಅವನನ್ನು ಹೊರತೆಗೆದಾಗ ಜೆ ನಾನು ನಿನ್ನ ಭವಿಷ್ಯದಿಂದ ಬಂದಿದ್ದೀನಿ, ನಾನು ಕೂಡ ಒಬ್ಬ ಏಜೆಂಟ್ ಆಗಿದ್ದು ಇವತ್ತು ಬಾರಿಸ್ ನನ್ನು ಕೊಲ್ಲದೇ ಇದ್ದರೆ ಅವನು ಭವಿಷ್ಯದಲ್ಲಿ ಭೂಮಿ ಮೇಲೆ ಆಕ್ರಮಣ ಮಾಡುತ್ತಾನೆ ಅಂತ ಹೇಳಿದಾಗ ಕೆಗೆ ಇದು ಅರ್ಧ ಸತ್ಯ, ನೀನು ಇನ್ನೂ ಏನೋ ಮುಚ್ಚುಡುತ್ತಿದ್ದೀಯಾ, ಇರಲಿ ಅಂತ ಅವರಿಬ್ಬರು ಕಾರಿನಲ್ಲಿ ಜೆ ಫ್ಯಾಕ್ಟರಿ ಎಂಬಲ್ಲಿ ಒಬ್ಬನ ಕೊಲೆ ಆಗುತ್ತೆ, ಕಂಪ್ಯೂಟರ್ ನಲ್ಲಿ ಓದಿದ್ದೆ ಅಂತ ಹೇಳ್ತಾನೆ. ಅವರು ಆ ಕೊಲೆ ಆಗುವ ವ್ಯಕ್ತಿಯ ಬಳಿ ಬರುತ್ತಿರುವಾಗ ಜೆ ಯುವಕ ಕೆ ನನ್ನು ನೋಡುತ್ತಾ ನಿನ್ನ ವಯಸ್ಸೆಷ್ಟು ಅಂತ ಕಾಲೆಳೆಯುತ್ತಾನೆ. ಅವರು ಒಂದು ಬೌಲಿಂಗ್ ಗೇಮ್ ಹತ್ರ ಬಂದು ಒಬ್ಬ ಏಲಿಯನ್ ತಲೆಯ ಜೊತೆ ಬೌಲಿಂಗ್ ಆಡಿ ಕೊಲೆ ಆಗುವ ಏಲಿಯನ್ ಹತ್ರ ಬಂದಾಗ ಬಾರಿಸ್ ಆತನನ್ನು ಆಗಲೇ ಕೊಂದಾಕಿ ಹೋಗಿರ್ತಾನೆ. ಅವರಿಗೆ ಅಲ್ಲಿ ಬೋಗ್ಲೋಡೈಟ್ ಏಲಿಯನ್ ಜನಾಂಗದವರು ನಾಶ ಮಾಡಿದ ಒಂದು ಗ್ರಹದ ನಿವಾಸಿ ಆ ಸತ್ತ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆಗ ಕೆ ಜೆಗೆ ನಿನ್ನ ಅನುಮಾನ ಕರೆಕ್ಟ್ ಆಗಿದೆ, ಆ ಫ್ಯಾಕ್ಟರಿ ಒಂದು ಸ್ಥಳವಾಗಿದೆ ಅಂತ ಹೇಳಿ ಅವರಿಬ್ಬರು ಅಲ್ಲಿಗೆ ಬಂದಾಗ ಜೆ ಸ್ಪೇಸ್ ಗನ್ ಕೇಳುತ್ತಾನೆ, ಆದರೆ ಕೆ ನಾರ್ಮಲ್ ಗನ್ ಕೊಡುತ್ತಾನೆ. ಅವರಿಬ್ಬರು ಅಂಡರ್ ಕವರ್ ಏಜೆಂಟ್ ಡಬ್ಲ್ಯೂ ಗೆ ಭೇಟಿಯಾಗಿ ಅವನು ಮತ್ತು ಜೆ ನಡುವೆ ಸಣ್ಣ ಕಿರಿಕಾದಾಗ ಕೆ ಜೆ ಯನ್ನು ಹೊರಗಡೆ ಕಳಿಸ್ತಾನೆ. ಆಗ ಕೆ ಬಾರಿಸ್ ಬಗ್ಗೆ ಡಬ್ಲ್ಯೂ ಗೆ ಕೇಳಿದಾಗ ಹೌದು, ಆ ಆರ್ಕ್ನೆಟ್ ಡಿಫೆನ್ಸ್ ಗಾಗಿ ಬಾರಿಸ್ ಎಲ್ಲರನ್ನು ಕೊಂದಾಕುತ್ತಿದ್ದಾನೆ, ಅವನ ಕೊನೆಯ ಬೇಟೆ ಆರ್ಕೇನಿಯನ್ ಗ್ರಹದವನು ಅಂತ ಹೇಳಿದಾಗ ಕೆ ಆ ಗ್ರಹದವರು ಸತ್ತೋದ್ರಲ್ಲ ಅಂದಾಗ ಆತ ಇಲ್ಲ, ಕೊನೆಯ ಏಲಿಯನ್ ಒಬ್ಬ ಉಳಿದುಕೊಂಡಿದ್ದಾನೆ, ಅವನ ಹೆಸರು ಗ್ರಿಫಿನ್, ಅವನು ಭವಿಷ್ಯ ನೋಡಬಹುದು, ಅವನು ಈ ಪಾರ್ಟಿಯಲ್ಲೇ ಇದ್ದಾನೆ ಅಂತ ಹೇಳುತ್ತಾನೆ. ಇತ್ತ ಗ್ರಿಫಿನ್ ಜೆಗೆ ಭೇಟಿಯಾಗಿ ಮಾತಿನಲ್ಲಿ ಅಲ್ಲಿ ಮುಂದೆ ಆಗುವ ಘಟನೆಗಳನ್ನು ಹೇಳಿ ಜೆಯ ತಂದೆ ಅವನಿಗೆ ಕೊಟ್ಟ ಗಡಿಯಾರದ ಬಗ್ಗೆ ಕೇಳುತ್ತಾನೆ. ಆಗ ಗ್ರಿಫಿನ್ ಈ ಗಡಿಯಾರದ ಬಗ್ಗೆ ರೋಮನ್ ಬಂಜಾರ ಬೌಲಿಂಗ್ ಏಲಿಯನ್ ಕೊಲೆಯ ಭವಿಷ್ಯವಾಣಿ ಬಂದಿತ್ತು ಅಂದಾಗ ಅಲ್ಲಿಗೆ ಕೆ ಬಂದಾಗ ಆಗ ಗ್ರಿಫಿನ್ ನೀವು ನನಗಾಗಿ ಇಲ್ಲಿಗೆ ಬಂದಿದ್ದೀರಿ, ಬಾರಿಸ್ ನನ್ನ ಕೊಲ್ಲೋಕೆ ಬರ್ತಿದ್ದಾನೆ, ಇನ್ನು 2 ನಿಮಿಷದಲ್ಲಿ ಅವನು ಇಲ್ಲಿರ್ತಾನೆ, ನಾವು ಬೋಗ್ಲೋಡೈಟ್ ಏಲಿಯನ್ ಜನಾಂಗದವರನ್ನ ತಡೆಯೋಕೆ ಬಹಳ ಪ್ರಯತ್ನ ಪಟ್ವಿ, ಆದರೆ ಆಗಲಿಲ್ಲ, ನಾವು ಅವರಿಗೆ ಭೂಮಿಗೆ ಬರುವುದನ್ನ ತಪ್ಪಿಸಿದ್ರೆ ಅವರು ಸ್ಪೇಸಿನಲ್ಲಿಯೇ ಉಪವಾಸದಿಂದ ಸತ್ತೋಗುತ್ತಾರೆ ಅಂತ ಗ್ರಿಫಿನ್ ಹೇಳಿ ಅವರಿಗೆ ಇದೊಂದು ಅದ್ಭುತ ಆಟ ಅಂತ ಕ್ಲೂ ಕೊಟ್ಟು ಜೆಗೆ ನೀನು ಬೆಳಿಗ್ಗೆ ಮಿಲ್ಕ್ ಶೇಕ್ ಕುಡಿದಿದ್ಯಾ ಅಂತ ಕೇಳಿ ಸಿಂಡಿ ಅಂತ ಹೇಳುತ್ತಾನೆ. ಸಣ್ಣ ಸಣ್ಣ ಎಫೆಕ್ಟ್ ನಿಂದ ಭವಿಷ್ಯ ಬದಲಾಗುತ್ತೆ, ಇದನ್ನ ಬಟರ್ಫ್ಲೈ ಎಫೆಕ್ಟ್ ಅಂತ ಕರೀತಾರೆ. ಅದರಂತೆ ಜೆ ಬದಲಿಗೆ ಸಿಂಡಿ ಎಂಬ ಯುವತಿ ಕಿಟಕಿಯಿಂದ ಅಟ್ಯಾಕ್ ಮಾಡಿದ ಬಾರಿಸ್ ಕೈಯಿಂದ ಸಾಯುತ್ತಾಳೆ. ಗ್ರಿಫಿನ್ ಕೂಡ ಅಲ್ಲಿಂದ ಓಡಿ ಹೋಗುತ್ತಾನೆ. ಇತ್ತ ಜೆ ಬಾರಿಸ್ ನನ್ನು ಹಿಡಿಯಲು ಪ್ರಯತ್ನ ಪಟ್ಟು ವಿಫಲವಾಗುತ್ತಾನೆ. ಆಗ ಕೆ ಹೊಟ್ಟೆಯಲ್ಲಿ ಕೂಳ ಇದ್ರೆ ಮೆದುಳು ಚುರುಕಾಗುತ್ತೆ ಅಂತ ಹೇಳಿ ಅವರಿಬ್ಬರು ಒಂದು ಹೋಟೆಲ್ಗೆ ಬಂದು ಕೆ ಫುಡ್ ಆರ್ಡರ್ ಮಾಡಲು ಬಹಳ ಸಮಯ ತಗೋತಾನೆ. ಜೆಗೆ ಅವನ ಅಭ್ಯಾಸ ಗೊತ್ತಿರುವುದರಿಂದ ಅವನೇ ಊಟ ಆರ್ಡರ್ ಮಾಡುತ್ತಾನೆ. ಅಲ್ಲೇ ಒಂದು ಬೇಸ್ಬಾಲ್ ಟೀಮ್ ನ ಫ್ಯಾನ್ಸ್ ತಮ್ಮ ಟೀಮ್ ಸೋತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದರೆ ಆಗ ಜೆ ಕೆಗೆ ಇನ್ನು 2 ತಿಂಗಳಲ್ಲಿ ಅವರ ಟೀಮ್ ಕಪ್ ಗೆಲ್ಲುತ್ತೆ ಅಂತ ಭವಿಷ್ಯ ಹೇಳಿದಾಗ ಜೆಗೆ ಗ್ರಿಫಿನ್ ನ ಕ್ಲೂ ಇದೊಂದು ಅದ್ಭುತ ಆಟ ಅದು ನೆನಪಾಗುತ್ತೆ. ಅದರಂತೆ ಅವರಿಬ್ಬರು ಬೇಸ್ಬಾಲ್ ಸ್ಟೇಡಿಯಂಗೆ ಬರುತ್ತಾರೆ. ಅಲ್ಲಿ ಗ್ರಿಫಿನ್ ಒಬ್ಬನೇ ಒದರಾಡುತ್ತಿದ್ದನ್ನು ನೋಡಿದಾಗ ಗ್ರಿಫಿನ್ ಅವರಿಬ್ಬರ ಹೆಗಲ ಮೇಲೆ ಕೈ ಇಟ್ಟಾಗ ಅವರು ಮುಂದೆ ಆಗುವ ಬೇಸ್ಬಾಲ್ ಮ್ಯಾಚ್ ಅನ್ನು ನೋಡುತ್ತಾರೆ. ಇದನ್ನು ನೋಡಿ ಜೆಗೆ ಆಶ್ಚರ್ಯವಾಗುತ್ತೆ. ಆ ಮ್ಯಾಚ್ ಅನ್ನು ಗ್ರಿಫಿನ್ ವಿವರಿಸುತ್ತಿರುವಾಗ ಕೆ ಆರ್ಕ್ ನೆಟ್ ಬಗ್ಗೆ ಕೇಳುತ್ತಾನೆ. ಆಗ ಗ್ರಿಫಿನ್ ಒಂದು ಪಾಪ್ಕಾರ್ನ್ ಬಾಕ್ಸ್ ಕೊಟ್ಟು ಇದರಲ್ಲಿದೆ, ನನಗಂತೂ ನನ್ನ ಗ್ರಹವನ್ನು ಉಳಿಸೋಕೆ ಆಗಲಿಲ್ಲ, ನೀವಾದ್ರೂ ನಿಮ್ಮ ಭೂಮಿಯನ್ನು ಉಳಿಸಿ ಅಂತ ಹೇಳಿದಾಗ ಅಲ್ಲಿಗೆ ಬಾರಿಸ್ ಬೈಕ್ ನಲ್ಲಿ ಬಂದು ಗ್ರಿಫಿನ್ ಗೆ ಎಳೆದುಕೊಂಡು ಹೋಗುತ್ತಾನೆ. ಆಗ ಕೆ ಹಾಳಾದ ಕಾರ್ ಇಂಜಿನ್ ನ ಒಂದು ಚಕ್ರದ ಬೈಕ್ ಹೊರತೆಗೆದು ಬಾರಿಸ್ ನನ್ನು ಚೇಸ್ ಮಾಡಿ ಉಪಾಯದಿಂದ ಕೆ ಗ್ರಿಫಿನ್ ನನ್ನು ಎಳೆದುಕೊಂಡು ಬಾರಿಸ್ ಬೈಕ್ ಸ್ಫೋಟಗೊಂಡಾಗ ಅಲ್ಲಿಗೆ ಜೆ ಬಂದು ನೋಡುತ್ತಾನೆ. ಆದರೆ ಬಾರಿಸ್ ಅಲ್ಲಿಂದ ಓಡಿ ಹೋಗಿರುತ್ತಾನೆ. ಇತ್ತ ಪ್ರೆಸೆಂಟ್ ಬಾರಿಸ್ ಕೆ ಯನ್ನು ಕೊಲ್ಲಲು ಪಾಸ್ಟ್ ಗೆ ಬರುತ್ತಾನೆ. ಇತ್ತ ಪಾಸ್ಟ್ ಬಾರಿಸ್ ಗ್ರಿಫಿನ್ ಬಳಿ ಆರ್ಕ್ ನೆಟ್ ಎಂದು ಖಾಲಿ ಡಬ್ಬವನ್ನು ತಂದಿರುತ್ತಾನೆ. ಇದೇ ಸಮಯ ಪ್ರೆಸೆಂಟ್ ಬಾರಿಸ್ ಆತನ ಬಳಿ ಬಂದು ನಾನು ನಿನ್ನ ಫ್ಯೂಚರ್ ವರ್ಜನ್, ನೀನು ಇಲ್ಲಿ ಮಾಡಿಕೊಂಡ ಎಡವಟ್ಟಿನಿಂದ ನನ್ನ ಕೈ ಕಳ್ಕೊಂಡೆ ಅಂತ ಹೇಳಿ ಒಬ್ಬರನ್ನೊಬ್ಬರು ಕೂಗಾಡುತ್ತಾರೆ. ಆಗ ಫ್ಯೂಚರ್ ವರ್ಜನ್ ನಾವು ಕೆ ಯನ್ನು ಕೊಲ್ಲಬೇಕು, ಆರ್ಕ್ ನೆಟ್ ತಾನಾಗೆ ನಾಶವಾಗುತ್ತೆ ಅಂತ ಹೇಳ್ತಾನೆ. ಇತ್ತ ಕೆ ಮತ್ತು ಜೆ ಮತ್ತು ಗ್ರಿಫಿನ್ ನದಿ ದಂಡೆಗೆ ಬಂದಾಗ ಗ್ರಿಫಿನ್ ತನ್ನ ಪೊಳ್ಳು ತಲೆಯಲ್ಲಿ ಒಂದು ಲೈಟ್ ಬಾರಿಸ್ ಭಯದಲ್ಲಿ ಬಚ್ಚಿಟ್ಟಿದ್ದು ಅದನ್ನ ಹೊರತೆಗೆದು
ತಂದು ಆ ಆರ್ಕ್ ನೆಟ್ ಗೆ ಸೇರಿಸಿ ಇದನ್ನ ಸ್ಪೇಸ್ ನಲ್ಲಿ ಬಿಟ್ಟರೆ ಅದು ಒಂದು ಗೋಲಾಕಾರದ ಸುರಕ್ಷಾ ಕವಚ ನಿರ್ಮಿಸುತ್ತೆ, ಆಗ ಭೂಮಿ ಸೇಫ್ ಆಗುತ್ತೆ ಅಂತ ಹೇಳಿದಾಗ ಕೆ ಹೇಗೆ ಇದನ್ನ ಅಂತರಿಕ್ಷಕ್ಕೆ ಕಳಿಸಬೇಕು ಅಂತ ಪ್ರಶ್ನೆ ಮಾಡಿದಾಗ ಗ್ರಿಫಿನ್ ಚಂದ್ರನಿಗೆ ತೋರಿಸಿ ಅಲ್ಲೇ ಹೊರಟಿದ್ದ ಟ್ರಕ್ ಮೂಲಕ ಮಿಷನ್ ಚಂದ್ರಯಾನ ಜುಲೈ 16, 1969 ತರ ಬಗ್ಗೆ ಅವರಿಗೆ ಮತ್ತು ನಮಗೆ ಗೊತ್ತಾಗುತ್ತೆ. ಆಗ ಕೆ ನಾವು ಅಲ್ಲಿಗೆ ಹೋಗಬೇಕು ಅಂದಾಗ ಜೆ ಅವನನ್ನು ತಡೆದು ಇದನ್ನು ನಾನು ಮಾಡುತ್ತೀನಿ, ನೀನೇ ಇಲ್ಲೇ ಇರು ಮತ್ತು ಕೆ ಯನ್ನು ತಡೆಯಲು ಪ್ರಯತ್ನ ಪಟ್ಟು ಕೊನೆಗೆ ನೀನು ಅಲ್ಲಿಗೆ ಹೋದರೆ ಸಾಯುತ್ತೀಯಾ, ನಾನು ಅದಕ್ಕೆ ಪಾಸ್ಟ್ ಗೆ ಬಂದೆ ಅಂತ ಹೇಳಿದಾಗ ಕೆ 2 ಗೂಸಗಳನ್ನು ಕೊಡುತ್ತಾನೆ. ಆಗ ಗ್ರಿಫಿನ್ ಜೆಗೆ ಈ ಕೆಲಸ ಕೇನೆ ಮಾಡಬೇಕು ಅಂದಾಗ ಜೆ ಗ್ರಿಫಿನ್ ಗೆ ಭವಿಷ್ಯದಲ್ಲಿ ಏನಾದ್ರೂ ದಾರಿ ಇದೆಯಾ ಕೆ ಸಾಯದಂತೆ ಮಾಡಲು ಅಂದಾಗ ಗ್ರಿಫಿನ್ ದಾರಿ ಇದೆ, ಆದರೆ ಸಾವು ಅಂತ ಬರೆದ ಮೇಲೆ ಅಲ್ಲಿ ಸಾವು ಆಗಲೇಬೇಕು, ಕೇದಲ್ಲದಿದ್ದರೂ ಬೇರೆಯವರದು ಆಗುತ್ತೆ ಅಂದಾಗ ಜೆ ತನ್ನ ಸಾವು ಆಗಬಹುದು ಅಂತ ತಿಳಿದು ಕೆ ಹತ್ರ ಬಂದಾಗ ಕೆ ನಿನ್ನ ಪ್ರಕಾರ ನಾನು ಈ ಕೆಲಸ ಮೊದಲೇ ಮಾಡಿದ್ದೀನಿ, ನೀನು ಸಶಕ್ತ ಏಜೆಂಟ್ ಆಗಿದ್ರೆ ನನ್ನನ್ನು ಕಾಪಾಡ್ತೀಯಾ ಅಂದು ಅವರು MIB ಹೆಡ್ ಕ್ವಾರ್ಟರ್ ಗೆ ಬಂದು ಜೆಟ್ ಪ್ಯಾಕ್ ಬಳಸಿ ಚಂದ್ರಯಾನ ಜರುಗುತ್ತಿರುವ ಕೇಪ್ ಕೆನಾವರಲ್ ಗೆ ಬರುತ್ತಾರೆ. ಅಲ್ಲಿ ಸೈನಿಕರು ಅವರನ್ನು ತಡೆಯಲು ಬಂದಾಗ ಕೆ ಮತ್ತು ಜೆ ನ್ಯೂರಲೈಸರ್ ಬಳಸುತ್ತಿರುವ ವೇಳೆ ಗ್ರಿಫಿನ್ ನಿಜ ಹೇಳಿ ಇದರ ಅವಶ್ಯಕತೆ ಇಲ್ಲ ಅಂದಾಗ ಜೆ ಆ ಸೈನಿಕರಿಗೆ ನಾವು MIB ಏಜೆಂಟರು, ನಾವು ಗ್ರಿಫಿನ್ ಕೊಟ್ಟ ಆರ್ಕ್ ನೆಟ್ ಲಾಕೆಟ್ ನನ್ನು ಆ ರಾಕೆಟ್ ಗೆ ಕೂಡಿಸಲು ಬಂದಿದ್ದೇವೆ, ಅದರಿಂದ ಏಲಿಯನ್ಸ್ ಗಳ ಆಕ್ರಮಣ ತಡಿಬಹುದು ಅಂತಂದಾಗ ಸೈನಿಕರು ಅವರನ್ನ ಕೆಳಗೆ ಹಾಕಿ ಅರೆಸ್ಟ್ ಮಾಡಿ ತಮ್ಮ ಮೇಲಾಧಿಕಾರಿಗೆ ಕರೀತಾರೆ. ಅವರು ಅಲ್ಲಿಗೆ ಬಂದು ನಾಚಿಕೆ ಆಗಬೇಕು ನಿಮಗೆ, ಇಂಥ ಅಮೋಘ ಕ್ಷಣಗಳನ್ನು ಹಾಳು ಮಾಡೋಕೆ ಬಂದಿದ್ದೀರಿ ಅಂದಾಗ ಮತ್ತೆ ಗ್ರಿಫಿನ್ ನಿಜ ಹೇಳು ಅಂತ ಸನ್ನೆ ಮಾಡುತ್ತಾನೆ. ಈ ಸಾರಿ ಜೆ ಇಲ್ಲ ಅಂತಾನೆ. ಆಗ ಕೆ ಆ ಆಫೀಸರ್ ಗೆ ಎಲ್ಲ ವಿವರಿಸಿದಾಗ ಅವನು ಅದನ್ನು ನಂಬದೆ ಇವರಿಗೆ ಜೈಲಿಗೆ ತಳ್ಳಿ ಅಂತ ಆದೇಶ ನೀಡಿದಾಗ ಗ್ರಿಫಿನ್ ಆ ಆಫೀಸರ್ ನ ಕೈ ಹಿಡಿದು ಅವನಿಗೆ ಫ್ಯೂಚರ್ ತೋರಿಸಿದಾಗ ಆ ಆಫೀಸರ್ ಸೈನಿಕರನ್ನ ಇವರಿಗೆ ನಾನೇ ಕರೆದುಕೊಂಡು ಹೋಗುತ್ತೀನಿ ಅಂತ ರಾಕೆಟ್ ಹತ್ರ ಸುರಂಗ ಮಾರ್ಗದ ಮೂಲಕ ಕರ್ಕೊಂಡು ಹೋಗುತ್ತಿರುವ ಸಮಯ ಗ್ರಿಫಿನ್ ನಾನು ಮುಂದೆ ಬರಲ್ಲ, ಇಲ್ಲಿಂದ ನೀವೇ ಹೋಗಿ ಅಂತ ಜೆಗೆ ಹೇಳಿದಾಗ ಜೆ ಕೆ ಬದುಕ್ತಾನ ಅಂತ ಕೇಳ್ತಾನೆ. ಅದಕ್ಕೆ ಗ್ರಿಫಿನ್ ಬಾರಿಸ್ ಕೈ ಕಟ್ ಆಗಿದ ತಕ್ಷಣ ನೀನು ಇಲ್ಲಿಂದ ಹೋಗು, ಅವನು ಬದುಕುತ್ತಾನೆ ಅಂತ ಹೇಳ್ತಾನೆ. ಅವರು ಆ ಸುರಂಗದ ಮೂಲಕ ರಾಕೆಟ್ ಹತ್ರ ಬಂದಾಗ ಆ ಆಫೀಸರ್ ನೀವು ಈ ಲಿಫ್ಟ್ ಮೂಲಕ ಮೇಲೆ ಹೋಗಿ ಅದನ್ನ ಇನ್ಸ್ಟಾಲ್ ಮಾಡಬಹುದು ಅಂತ ಹೇಳಿದಾಗ ಜೆ ಗ್ರಿಫಿನ್ ನಿಮಗೆ ಏನು ತೋರಿಸಿದ ಅಂತ ಕೇಳಿದಾಗ ಆ ಆಫೀಸರ್ ನಿಮ್ಮಿಬ್ಬರ ಪ್ರಾಮುಖ್ಯತೆ ಅಂತ ಹೇಳಿ ಅವರಿಬ್ಬರು ಮೇಲೆ ಬರುತ್ತಿರುವಾಗ ಜೆ ಕೆಲಸ ಮುಗಿದ ಮೇಲೆ ನಾನು ಪಟ್ ಅಂತ ಮಾಯವಾಗಿ ಬಿಡ್ತೀನಿ, ಅದಕ್ಕೆ ಗುಡ್ ಬೈ ಈಗಲೇ ಹೇಳ್ತಿದ್ದೀನಿ ಅಂದಾಗ ಕೆ ನಿನಗೆ ಫ್ಯೂಚರ್ ನಲ್ಲಿ ಜಾಬ್ ಕೊಟ್ಟು ನಾನು ತಪ್ಪು ಮಾಡಲಿಲ್ಲ, ನೀನು ಒಳ್ಳೆಯ ವ್ಯಕ್ತಿ ಅಂದಾಗ ಕೆ ಅಂತೂ ಇಂತೂ ನನಗೆ ಹೊಗಳಿದನಲ್ಲ ಅಂತ ಜೆಗೆ ಖುಷಿ ಆಗುತ್ತೆ. ಅಷ್ಟರಲ್ಲಿ ಫ್ಯೂಚರ್ ಬಾರಿಸ್ ಜೆಗೆ ಲಿಫ್ಟ್ ನಿಂದ ಎಳೆದುಕೊಂಡು ಬಿಡುತ್ತಾನೆ. ಬಾರಿಸ್ ಜೆ ಗನ್ ಮುರಿದು ಹಾಕಿ ಜೆಗೆ 2 ಅಂತಸ್ತು ಕೆಳಗೆ ತಳ್ಳುತ್ತಾನೆ. ಇತ್ತ ಕೆ ರಾಕೆಟ್ ಮೇಲೆ ಆರ್ಕ್ ನೆಟ್ ಲಾಕೆಟ್ ಕೂಡಿಸುವುದರಲ್ಲೇ ಅಲ್ಲಿಗೆ ಫಾಸ್ಟ್ ಬಾರಿಸ್ ಬಂದು ಅವನಿಗೆ ಬೀಳಿಸಿ ಫೈಟ್ ಮಾಡಿ ಕೆ ಕೈಯಿಂದ ಆ ಲಾಕೆಟ್ ಮಿಸ್ ಆಗುತ್ತೆ. ಮೇಲೆ ಫ್ಯೂಚರ್ ಬಾರಿಸ್ ಕೆಗೆ ಕೊಲ್ಲಲು ಟ್ರೈ ಮಾಡುವ ವೇಳೆ ಅಲ್ಲಿಗೆ ಜೆ ಬಂದು ಅವನಿಗೆ ಜಾನುವರ್ ಬಾರಿಸ್ ಅಂತ ಕೆಣಕಿ ಅವನ ಕೈಯಿಂದ ತಳ್ಳಲ್ಪಟ್ಟಾಗ ಜೆಗೆ ಒಂದು ಐಡಿಯಾ ಬಂದು ಬಾರಿಸ್ ಎದುರು ಹೋಗಿ ಅವನ ಬಾಣಗಳನ್ನು ತಿಂದು ಅವನ ಜೊತೆ ಕೆಳಗೆ ಬಿದ್ದು 1 ನಿಮಿಷ ಹಿಂದೆ ಟೈಮ್ ಟ್ರಾವೆಲ್ ಮಾಡುತ್ತಾನೆ. ಮತ್ತೆ ಅವನ ಕೈಯಿಂದ ತಳ್ಳಲ್ಪಟ್ಟಾಗ ಈ ಬಾರಿ ಅವನ ಪ್ರತಿಯೊಂದು ಅಟ್ಯಾಕ್ ಗೊತ್ತಿದ್ದು ಅದನ್ನ ತಪ್ಪಿಸಿಕೊಂಡು ಬಾರಿಸ್ ಗೆ ಕೆಳಗೆ ಬೀಳಿಸಲು ಟ್ರೈ ಮಾಡಿದಾಗ ಬಾರಿಸ್ ಗೆ ಅರ್ಥವಾಗುತ್ತೆ ಇದು ಟೈಮ್ ಟ್ರಾವೆಲ್ ಅಂತ. ಇದು ಹೇಗೆ ಸಾಧ್ಯ ಅನ್ನುವಷ್ಟರಲ್ಲಿ ಜೆ ಒಂದು ಗೂಸ ಕೊಟ್ಟು ಅವನಿಗೆ ಕೆಳಗೆ ಬೀಳಿಸುತ್ತಾನೆ. ಇತ್ತ ಕೆ ಕಾಲು ಸಿಕ್ಕಾಕೊಂಡಿರುವ ವೇಳೆ ಆ ಆರ್ಕ್ ನೆಟ್ ಲಾಕೆಟ್ ಫಾಸ್ಟ್ ಬಾರಿಸ್ ಗೆ ಸಿಕ್ಕಾಗ ನಾನು ನನ್ನ ಫ್ಯೂಚರ್ ವರ್ಜನ್ ಗಿಂತ ಉತ್ತಮ ಅಂದಾಗ ಕೆ ಅವನಿಗೆ ಶೂಟ್ ಮಾಡಿ ಅವನ ಕೈ ಕಟ್ ಮಾಡ್ತಾನೆ. ಮೇಲೆ ಜೆ ಇದನ್ನು ನೋಡಿ ಶಬ್ಬಾಷ್ ಅಂದು ಕೆ ಆ ಆರ್ಕ್ ನೆಟ್ ಲಾಕೆಟ್ ಅನ್ನು ರಾಕೆಟ್ ಮೇಲೆ ಕೂಡಿಸಿ ಅವರಿಬ್ಬರು ಅಲ್ಲಿಂದ ಕೆಳಗಡೆ ಬರುತ್ತಾರೆ. ಇತ್ತ ಕೆ ಕೆಳಗೆ ಬಂದಾಗ ಆ ಆಫೀಸರ್ ಅವನಿಗೆ ಸ್ವಾಗತ ಮಾಡುತ್ತಾನೆ. ಜೆ ಕೂಡ ಕೆಳಗೆ ಬಂದಾಗ ಅವರಿಬ್ಬರಿಂದ ಸ್ವಲ್ಪ ದೂರದಲ್ಲಿ ಅವನು ನಿಂತಿರುತ್ತಾನೆ. ಅಷ್ಟರಲ್ಲಿ ರಾಕೆಟ್ ಟೇಕ್ ಆಫ್ ಆಗಿ ಅದರ ಶಾಖದಿಂದ ಫ್ಯೂಚರ್ ಬಾರಿಸ್ ಕೂಡ ಸಾಯುತ್ತಾನೆ. ಆ ಮೂವರು ಆ ರಾಕೆಟ್ ಉಡಾವಣೆ ನೋಡಿ ಸಂತಸ ಪಡುತ್ತಾರೆ. ಆಗ ಆ ಆಫೀಸರ್ ಇದು ಒಂದು ಅದ್ಭುತ ಹೆಜ್ಜೆ, ನಮ್ಮಲ್ಲಿ ರಹಸ್ಯವಾಗಿ ಇನ್ನೂ ಅದ್ಭುತಗಳಿವೆ ಅಂತ ಕೆ ಅಂದಾಗ ಅಷ್ಟರಲ್ಲಿ ಫಾಸ್ಟ್ ಬಾರಿಸ್ ಬಂದಿರುವುದನ್ನು ಆ ಆಫೀಸರ್ ನೋಡಿ ಕೆಗೆ ಕೆಳಗಡೆ ಮಾಡಿ ಕಾಪಾಡಿ
ತನ್ನ ಪ್ರಾಣ ಕೊಡುತ್ತಾನೆ. ಇದನ್ನ ಜೇ ಕೂಡ ನೋಡುತ್ತಿರ್ತಾನೆ. ಬಾರಿಸ್ ಕೆಗೆ ನನಗೆ ಅರೆಸ್ಟ್ ಮಾಡು ಅಂದಾಗ ಕೆ ಈ ಸಾರಿ ಇಲ್ಲ ಅಂದು ಅವನನ್ನ ಕೊಂದಾಕುತ್ತಾನೆ. ಆಗ ಜೇಗೆ ಗ್ರಿಫಿನ್ ಮಾತು ನೆನಪಾಗುತ್ತೆ. ಸಾವು ಬರದ ಜಾಗದಲ್ಲಿ ಸಾವು ಖಂಡಿತ ಆಗುತ್ತೆ. ಕೆ ಆ ಆಫೀಸರ್ನ ಹೆಣವನ್ನು ನೋಡುತ್ತಿರುವ ವೇಳೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕಾರಿನಿಂದ ಒಬ್ಬ ಪುಟ್ಟ ಹುಡುಗ ತನ್ನ ತಂದೆಗೆ ಕೂಗುತ್ತಾ ಬಂದಾಗ ಆ ಹುಡುಗನ ಬಳಿ ಇದ್ದ ಗಡಿಯಾರ ನೋಡಿ ಜೇಗೆ ಮತ್ತು ನಮಗೆ ಇದು ಜೇನೆ ಅಂತ ಗೊತ್ತಾಗುತ್ತೆ. ಕೆ ಆ ಹುಡುಗನನ್ನು ಮಾತನಾಡಿಸುವ ಸಮಯ ನನ್ನ ತಂದೆ ಎಲ್ಲಿದ್ದಾರೆ ಅಂತ ಕೇಳಿದಾಗ ಕೆಗೆ ಏನು ತೋಚದೆ ಅವನ ಮೆಮರಿ ಇರೇಸ್ ಮಾಡಿ ನಿಮ್ಮ ತಂದೆ ಒಬ್ಬ ಹೀರೋ, ಅವರು ಒಂದು ಮಹತ್ವವಾದ ಕಾರ್ಯಕ್ಕೆ ಹೋಗಿದ್ದಾರೆ, ನನಗೆ ನಿನ್ನ ಜವಾಬ್ದಾರಿ ವಹಿಸಿದ್ದಾರೆ, ನನ್ನ ಜೊತೆ ಬಾ ಅಂತ ಅವನಿಗೆ ಕರ್ಕೊಂಡು ಹೋಗುತ್ತಾನೆ. ಇದನ್ನೆಲ್ಲ ಜೇ ನೋಡುತ್ತಾನೆ. ಸತ್ತಿರುವುದು ತನ್ನ ತಂದೆ ಅಂತ ತಿಳಿದುಕೊಳ್ಳುತ್ತಾನೆ. ಒಂದು ಅಂತಿಮ ಸತ್ಯದೊಂದಿಗೆ ಪ್ರೆಸೆಂಟ್ ಗೆ ಮರಳುತ್ತಾನೆ. ಇಲ್ಲಿಗೆ ಬಂದು ನೋಡಿದಾಗ ಕೆ ಇನ್ನು ಜೀವಂತವಿದ್ದು ಅವನ ಫೇವರೇಟ್ ಹೋಟೆಲ್ ನಲ್ಲಿ ಕುಂತಿರ್ತಾನೆ. ಅಲ್ಲಿಗೆ ಜೇ ಬಂದು ಅವನಿಗೆ ಆ ಗಡಿಯಾರ ತೋರಿಸಿ MIB ರಹಸ್ಯಗಳನ್ನು ತಿಳ್ಕೊಂಡೆ, ನನ್ನ ಪಾಸ್ಟ್ ಅನ್ನು ಪೂರ್ತಿ ಹಿಂದೆ ಬಿಟ್ಟು ಬಂದಿದ್ದೇನೆ, ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಅಂದಾಗ ಕೆ ಇದು ನನ್ನ ಸೌಭಾಗ್ಯ ಅಂತ ಹೇಳಿ ಇಬ್ಬರು ಹೊರಗೆ ಬಂದಾಗ ಅಲ್ಲೇ ಪಕ್ಕದಲ್ಲಿ ಗ್ರಿಫಿನ್ ಕುಂತಿದ್ದು ಇದು ಹ್ಯಾಪಿ ಎಂಡಿಂಗ್ ಅಥವಾ ಕೆ ಟಿಪ್ ಕೊಡುವುದನ್ನು ಮರೆತು ಬಿಟ್ಟನಾ ಅಂತ ಮೇಲೆ ನೋಡಿದಾಗ ಭೂಮಿ ಸಮೀಪ ಒಂದು ಆಸ್ಟ್ರಾಯ್ಡ್ ಬರುತ್ತಿರುತ್ತೆ. ಆಗ ಕೆ ವಾಪಸ್ ಬಂದು ಟಿಪ್ ಇಟ್ಟು ಹೋಗುತ್ತಾನೆ. ಅದರಿಂದ ಸ್ಪೇಸ್ ನಲ್ಲಿ ಒಂದು ಸ್ಯಾಟಲೈಟ್ ಗೆ ಆ ಆಸ್ಟ್ರಾಯ್ಡ್ ಡಿಕ್ಕಿ ಹೊಡೆದು ನಾಶವಾಗುತ್ತೆ. ಆಗ ಗ್ರಿಫಿನ್ ನಿಟ್ಟುಸಿರು ಬಿಡುವ ಮೂಲಕ ಕತೆ ಮುಕ್ತಾಯವಾಗುತ್ತೆ. ಇದು ಒಂದು ಟೈಮ್ ಲೂಪ್ ಆಗಿದ್ದು ಕೆ ಜೆ ಅನ್ನು ಚಿಕ್ಕಂದಿನಿಂದ ಬೆಳೆಸಿ ಆತನಿಗೆ ಪೊಲೀಸ್ ಮಾಡಿ ಅವನ ಮೇಲೆ ಇನ್ನೂ ಕಾಳಜಿ ತೋರಿಸಿ MIB ಆಫೀಸ್ ನಲ್ಲಿ ತನ್ನ ಜೊತೆ ಪಾರ್ಟ್ನರ್ ಮಾಡಿಕೊಂಡಿರುತ್ತಾನೆ. ಈ ರೀತಿ ನಮ್ಮ MIB ಥ್ರಿಲಾಜಿ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿವರೆಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.